ಬರೋಬ್ಬರಿ 20 ದಿನಗಳ ಆದ ನಂತರ ಭಾರತೀಯ ಯೋಧ BSF ಯೋಧನನ್ನ ಬಿಡುಗಡೆ ಮಾಡಲಾಗಿದೆ. ಅಚಾನಕವಾಗಿ ಪಾಕಿಸ್ತಾನದ ಗಡಿಯನ್ನು ದಾಟಿದ್ರು. ಸೊ ಆವಾಗಿನಿಂದ ವಶಕ್ಕೆ ಪಡೆದಿರುವಂಥ ಪಾಕಿಸ್ತಾನ ಈಗ ಬಿಟ್ಟಿದ್ದಾರೆ. 20 ದಿನಗಳ ಬಳಿಕ BSF ಯೋಧ PK ಸಿಂಗ್ ಬಿಡುಗಡೆ ಆಗಿದ್ದಾರೆ. ಪಾಕ್ ವಶದಲ್ಲಿದ್ದ BSF ಯೋಧ ಪೂರ್ಣಮ್ ಬಾರ್ಡರ್ ದಾಟುವ ವೇಳೆ ಪಾಕಿಸ್ತಾನ ಏನು ಮಾಡುತ್ತೆ, ವಶಕ್ಕೆ ಪಡೆದು. ಅಂದರೆ ಆ ಟೈಮಲ್ಲಿ ಎರಡೂ ದೇಶದ ಮಧ್ಯೆ ಸರಿ ಇರ್ತಿರ್ಲಿಲ್ಲ. ಅಂದರೆ ಆವಾಗ ಈ ಪೆಹಲ್ಗಾಮ್ ಘಟನೆ ಆಗುತ್ತಲ್ಲ, ಆ ಮೂಮೆಂಟಲ್ಲೇ ಆಗಿರುವಂಥ ಘಟನೆ ಇತ್ತು. ಸೊ ಅಟ್ಟಾರಿ ಗಡಿ ಮೂಲಕ ಭಾರತಕ್ಕೆ ಪೂರ್ಣ ವಾಪಸ್ ಆಗಿದ್ದಾರೆ. ಏಪ್ರಿಲ್ 23ರಂದು ಆಕಸ್ಮಿಕವಾಗಿ ಗಡಿಯನ್ನು ದಾಟಿದ್ರು. ಸೊ ಈಗ ಭಾರತಕ್ಕೆ ವಾಪಸ್ ಕಳುಹಿಸಲಾಗಿದೆ. ಯಾವುದೇ ರೀತಿಯಾಗಿ ಸಮಸ್ಯೆ ಇಲ್ಲ. ಸಮಸ್ಯೆ ಏನಾದರೂ ಇತ್ತು ಅಂದರೆ ಸರಿಯಾಗಿ ಪಾಠವನ್ನು ಕಲಿಸ್ತೀವಿ, ಗೊತ್ತಿದೆ ಅವರಿಗೆ. ಸೊ ಹಂಗಾಗಿ ಯಾವುದೇ ರೀತಿಯಾಗಿ ಏನೂ ಸಮಸ್ಯೆ ಇಲ್ಲ, ಸುಮ್ಮನೆ ಇಟ್ಕೊಂಡಿದ್ರು. ಸೊ ಹಂಗೆ ನಮ್ಮವ್ರು ಇದ್ದರೆ ಸ್ವಲ್ಪ ನಾವು ಸೇಫ್ ಆಗಿರ್ತೀವಿ ಅನ್ನೋಂಥ ಲೆಕ್ಕಾಚಾರ ಪಾಕಿಸ್ತಾನದ್ದು. ಸೊ ಹಂಗಾಗಿ ಹೇಗೋ ಅಚಾನಕವಾಗಿ ಗಡಿಯನ್ನು ದಾಟಿದ್ರು. ಸೊ ಹಂಗಾಗಿ 20 ದಿನಗಳ ಆದ ಬಳಿಕ ಈಗ BSF ಯೋಧ PK ಸಿಂಗ್ ಅವರನ್ನು ಬಿಡುಗಡೆ ಮಾಡಲಾಗಿದೆ. ಏನು ಸಮಸ್ಯೆ ಆಗಿಲ್ಲ ಅಂತ ಅನಿಸ್ತಾ ಇದೆ. ಅಂದರೆ ಈ ಪೆಹಲ್ಗಾಮ್ ಘಟನೆ ಆದ ನಂತರ ನೆಕ್ಸ್ಟ್ ಡೇ ಅನಿಸುತ್ತೆ, ಆವಾಗಲೇ ಅಚಾನಕವಾಗಿ ಗಡಿ ದಾಟಿರುವಂಥ ಸಂದರ್ಭದಲ್ಲಿ ಪಾಕಿಸ್ತಾನದವರು ವಶಕ್ಕೆ ಪಡಿತಾರೆ. ಸೊ ಪಾಕ್ ವಶದಲ್ಲಿದ್ದ BSF ಯೋಧ ಈಗ ಭಾರತಕ್ಕೆ ವಾಪಸ್ ಆಗಿದ್ದಾರೆ. ಬಾರ್ಡರ್ ದಾಟುವಂಥ ಸಂದರ್ಭದಲ್ಲಿ ಪಾಕಿಸ್ತಾನ ತನ್ನ ಭಾರತೀಯ ಯೋಧನನ್ನು ವಶಕ್ಕೆ ಪಡೆಯಲಾಗುತ್ತೆ. ಸೊ ಅಟ್ಟಾರಿ ಗಡಿ ಮೂಲಕ ಈಗ ಭಾರತಕ್ಕೆ ವಾಪಸ್ ಆಗಿದ್ದಾರೆ. ಸೊ ಹಾಗೆ ಭಾರತೀಯ ಸೇನೆ ಮತ್ತು ಭಾರತದ ಪವರ್ ಏನು ಅನ್ನೋದು ಇಲ್ಲಿ ಗೊತ್ತಾಗತ್ತೆ. ಹೆಂಗೆ ಹೋದರೂ ಹಾಗೆ ವಾಪಸ್ ಬರಬೇಕು ಅಂತೇಳಿ, ಬೇರೆ ಏನು ಉದ್ದೇಶ ಇರಲಿಲ್ಲ, ಅಚಾನಕವಾಗಿ ಹೋಗಿದ್ರು ಅಷ್ಟೇ. ನೋಡಿ, ಆಕಸ್ಮಿಕವಾಗಿ ಗಡಿ ದಾಟಿ ಪಾಕಿಸ್ತಾನದ ಸೇನೆಯಿಂದ ಬಂಧನಕ್ಕೊಳಗಾಗಿದ್ದ ಯೋಧ ವಾಘಗಡಿ ಮೂಲಕ ಈಗ ಸ್ವದೇಶಕ್ಕೆ ಮರಳಿದ್ದಾರೆ. ಸೊ ಪೆಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಪಾಕಿಸ್ತಾನದ ಭೂಪ್ರದೇಶಕ್ಕೆ BSF ಕಾನ್ಸ್ಟೇಬಲ್ ಆಕಸ್ಮಿಕವಾಗಿ ದಾಟಿ ಹೋಗಿದ್ರು. ರಾಜತಾಂತ್ರಿಕ ಅಂತ್ಯವಾಗಿದೆ. ಸೊ ಹಂಗಾಗಿ ಪಾಕಿಸ್ತಾನ ರೇಂಜರ್ಗಳು ಭಾರತೀಯ ಪಡೆಗಳೊಂದಿಗೆ ಎಲ್ಲ ಧ್ವಜ ಸಭೆಗಳನ್ನು ಸ್ಥಗಿತಗೊಳಿಸಿದ್ದು. ಈಗ ಏಪ್ರಿಲ್ 24ರಿಂದ ಬಂಧನಕ್ಕೆ ಒಳಗಾದ ಕಾನ್ಸ್ಟೇಬಲ್ ಪೂರ್ಣಮ್ ಕುಮಾರ್ ಸಿಂಗ್ ಈಗ ವಾಪಸ್ ಆಗಿದ್ದಾರೆ ಭಾರತಕ್ಕೆ. ಸೊ 182 ಬೆಟಾಲಿಯನ್ ಸಿಬ್ಬಂದಿ ಪೂರ್ಣಕುಮಾರ್ ಶಾ ಏಪ್ರಿಲ್ 24ರಂದು ಆಕಸ್ಮಿಕವಾಗಿ ಪಾಕಿಸ್ತಾನದ ಭೂಪ್ರದೇಶವನ್ನು ದಾಟಿ ಹೋಗಿದ್ರು. ನಂತರ ಅವರನ್ನು ಪಾಕಿಸ್ತಾನ ರೇಂಜರ್ಗಳು ಕೂಡ ಬಂಧಿಸಿದ್ರು. ಬಟ್ ಏನು ಸಮಸ್ಯೆ ಇರಲಿ ಅಂದರೆ ಹಾಗೆ ಇರುತ್ತೆ. ಈಗ ಆ ಟೈಮಲ್ಲಿ ಪೆಹಲ್ಗಾಮ್ ಘಟನೆ ಆದ ನಂತರ ಭಾರತ ಕೂಡ ಸರಿಯಾಗಿ ತಿರುಗೇಟು ಕೊಡುವಂಥ ಕೆಲಸ ಮಾಡುತ್ತೆ. ಸೊ ಆ ಸಮಯದಲ್ಲಿ ಇವರು ಸಿಕ್ಕಾಕಿಕೊಂಡಿರೋದ್ರಿಂದಾಗಿ ಅವ್ರನ್ನ ಹಿಡಿದಿಟ್ಟಿದ್ರು. ಈಗ ವಾಪಸ್ ಕಳುಹಿಸಿದ್ದಾರೆ.